ಜಯನಗರ ಚರ್ಚ್ ಹತ್ರ ತಮಿಳಿಯನ್ಸು ಅಂದರೆ ತಮಿಳು ಇದರಲ್ಲಿ ಅಕ್ಷರಗಳೆಲ್ಲ ಹಾಕಿದ್ದಾರೆ. ಅಂದರೆ ಇದು ಚರ್ಚ್ ಇದೆ, ಅದರಿಂದ ಅವ್ರಿಗೆ ಕರೆಸಿ ಮಾತಾಡಿ ಇದು ತಿಳುವಳಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರಾದರೂ ಕರೆಸಿ ಮಾತಾಡ್ತಾರೆ. ಇಂಗ್ಲೀಷು ತಮಿಳಿಯನ್ಸು ಕನ್ನಡದಲ್ಲಿದೆ. ಕನ್ನಡನೂ ಇದೆ, ಕನ್ನಡ ಇದೆ. ಕನ್ನಡನೂ ಇದೆ, ಅದೇ ತಮಿಳು ಇದೆ. ತಮಿಳು ಇರಬಾರ್ದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅಣ್ಣ ಹಂಗೆ ಅಲ್ಲ ತಮಿಳು ಹಾಕಿದ್ದಾರೆ. ಇಲ್ಲ ಕನ್ನಡ ಇದೆಯಲ್ಲ, ಕನ್ನಡ ಇದೆ, ಅದ್ರ ಜೊತೆ ತಮಿಳು ಇರಲಿ. ಇವಾಗ ಕನ್ನಡ ಇದೆಯಲ್ಲ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ತಮಿಳು ಇದು ಇರಂಗಿಲ್ಲ. ಇಲ್ಲ ಇರಲಿ. ಯಾಕೆ ಇರಲಿ ತಮಿಳು? ಇಲ್ಲ ತಮಿಳು ಇರಬಾರ್ದು ಅಂತ ಹೇಳಿಲ್ಲ. ಇಲ್ಲಿ ಕನ್ನಡ ಇದೆಯಲ್ಲ, ಫಸ್ಟ್ ಕನ್ನಡ ಇಂಗ್ಲೀಷ್ ಇದೆ, ಅದನ್ನ ಒಪ್ಕೊಂತೀವಿ. ಬಟ್ ತಮಿಳು ಅಲ್ಲ ಇರಬಾರ್ದು. ಈ ರಾಜ್ಯದಲ್ಲಿ ಕನ್ನಡ ಮೊದಲ ಭಾಷೆ ತಮಿಳ್ನಾಡು ಆಯ್ತು. ಹೌದು ಪ್ರಾಬ್ಲಮ್. ತಮಿಳು ಹಾಕೋದು ಬೇಡ, ಕನ್ನಡ ಮತ್ತೆ ಇಂಗ್ಲೀಷ್ ಹೇಳ್ಕೊಂಡ್ರೆ ತಮಿಳಿಗೂ ಒಂದು ಭಾಷೆ ಇದೆ. ತಮಿಳು ಈ ರಾಜ್ಯದಲ್ಲಿ ಬೇಡ, ಅವ್ರ ರಾಜ್ಯ ಇದೆ ತಮಿಳ್ನಾಡು. ಎಲ್ಲ ಭಾಷೆನೂ ಇಲ್ಲ ಹಾಕೊಳಕ್ಕಂತ. ಮತ್ತೆ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅಂತೀರ. ಈ ರಾಜ್ಯದಲ್ಲಿ ಈ ತರ ಮಾತಾಡ್ತೀರಲ್ಲ, ನ್ಯಾಯನ ಇದು? ನೋಟಲ್ಲಿ ಇದ್ರೆ ಅರ್ಧ ಬಿಡ್ತೀರಾ ಅಂದ್ರೆ ಈ ನ್ಯಾಯನ ನೀವು ಮಾತಾಡೋದು? ನೀವು ಮಾತಾಡೋದೇ ಅಲ್ಲ. ಕರೀರಿ, ಅದು ಯಾರು ಕರೀತೀರಿ? ಕರೀರಿ. ತಮಿಳು ಯಾಕೆ ಹಾಕ್ತೀರಿ, ಕನ್ನಡ ಹಾಕ್ತೀರಿ? ಮತ್ತೆ ಮಾತಾಡೋ ಇರಬಾರ್ದ ಅಂದ್ರೆ ಯಾಕಿರ್ತದೆ ಈ ರಾಜ್ಯದಲ್ಲಿ? ಮತ್ತೆ ಹೌದಾ ಏನು? ಹೌದು. ಮತ್ತೆ ಅವ್ರು ಮಾತಾಡೋ ರೀತಿ ಕನ್ನಡ ನಾಡಿದ್ದು ಗೊತ್ತು ನಮ್ಗೆ. ನಾವು ಕರ್ನಾಟಕ ಕನ್ನಡನೇ ಬೇಕು, ಬೇರೆ ಭಾಷೆದ ಹಾಕ್ತಾರೆ. ಎಲ್ಲ ರಾಜ್ಯದ ಹಾಕ್ತೀರಾ ಇಲ್ಲಿ? ಮತ್ತೆ ಎಲ್ಲ ರಾಜ್ಯದ ಹಾಕ್ತೀರಾ ಇಲ್ಲಿ? ಇಲ್ಲ ಹಾಕಲ್ಲ. ಮತ್ತೆ 3 ಲ್ಯಾಂಗ್ವೇಜ್ ಇದೆಯಲ್ಲ, 3 ಲ್ಯಾಂಗ್ವೇಜ್ ಯಾಕೆ ಹಾಕ್ತೀರಿ? 2 ಹಾಕಿ. ಮಾತಾಡಿ ಅವ್ರು ಏನೋ ಮಾತಾಡ್ತಾರೆ. ಈಗ ಬೇರೆ ರಾಜ್ಯದಲ್ಲಿ ಇದೆಯಾ ಭಾಷೆ? ಅಲ್ಲ ಇರ್ಲಿ, ಅವ್ರು ಏನು ಮಾತಾಡ್ತಾರೆ. ಇವರು ಬೇರೆ ರಾಜ್ಯದ ಹೆಂಗ್ರಿ ಇರ್ತದೆ ಭಾಷೆ? ಕನ್ನಡನೇ ಬರ್ತದಲ್ಲ. ಕನ್ನಡ ಅಲ್ಲ, ತಮಿಳು ತಕ್ಷಣ ತೆಗಿಬೇಕು, ಮಾತಾಡೋದು. ಹೌದಾ ಅಂದ್ರೆ ಏನ್ರಿ ಇದು? ಏನಯ್ಯ ಹೌದಾ ಅಂತ ಇದೆಯಾ? ಮಾತಾಡ್ಬೇಕಾಯ್ತದೆ. ರಾಜ್ಯದ ಭಾಷೆ ವಿರುದ್ಧ ನೋಡಿ ತಪ್ಪನ್ನ ಒಪ್ಕೋಬೇಕಷ್ಟೇ. ತಪ್ಪನ್ನ ಒಪ್ಕೊ, ಮತ್ತೆ ನೀವು ಮಾತಾಡಬೇಡಿ. ರಾಜ್ಯಕ್ಕೆ ಗೌರವ ಕೊಡಿ. ಹೌದಾ? ಇಂಗ್ಲಿಷು ಇಂಗ್ಲಿಷು ಬೇಡ, ಕನ್ನಡ ಇಂಗ್ಲಿಷು ಬೇಡ. ತಗ್ಸಿದ್ರೆ ಹೋಗೋದು, ಇಲ್ಲ ಹೋಗಲ್ಲ. ತಗ್ಸಿದ್ರೆ ಹೋಗೋದು, ಇಲ್ಲ ಎಲ್ಲಿ ಗಂಟ
ಎಂತ ಆಮೇಲೆ ನೋಡು, ಹೌದಾ ಹೌದಾ ಅಂದ್ರೆ ಏನಿದು? ಮಾತಾಡ್ತಾರೆ, ಅವ್ರು correct ಆಗಿ ಗೊತ್ತಿರೋರೆ ಬಿಡಿ ಅವ್ರು. ಅವ್ರು correct ಆಗಿ ಮಾತಾಡ್ತಾರೆ. ನಿಮ್ಗೆ ಹೆಂಗ್ ಮಾತಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಮಾತಾಡಿ, ನೀವು ಸರಿ ಬಿಡಿ ಬರೋ ಬನ್ನಿ. ನೀವು ಸರಿಯಾಗಿ ಮಾತಾಡಿ, ನಾವು ಇಲ್ಲಿ ನೀವು ಸರಿ ನೋಡಿ 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 ಮಾತಾಡೋದು ನೋಡೋಣ. ನೀವು ಕರೆಕ್ಟ್ ಆಗಿ ಮಾತಾಡ್ತಾ ಒಂದೇ ಬಿಡಿ, ನಾವು ಒಂದೇ. ಇವ್ರು ಮಾತಾಡೋದು ನಾವು ಯಾರು ಎಲ್ಲ ಇವರೆಲ್ಲ ಎಲ್ಲ ಅದನ್ನ ಹೇಳ್ಬೇಕಲ್ಲ, ಅದನ್ನ ಹೇಳ್ಬೇಕು, ಹೌದಾ? ನೋಡ್ತೀವಿ, ಮಾಡ್ತೀವಿ ಅಂದ್ರೆ ಹೊರ್ದಾಕ್ತೀನಿ. ಇದೇ ತಗೊಂಡು ಲೈವ್ ಎಲ್ಲ ಹೊಡಿತೀನಿ, ಏನ್ ಮಾಡ್ತೀಯ? ಮತ್ತೆ ನೋಡೋಣ, ಅವರು ಕಲ್ಲೆಲ್ಲ ಹೊಡೆದಾಕ್ತೀನಿ, ಏನ್ ಮಾಡ್ತೀಯ? ಏನ್ ಮಾಡ್ತೀಯ ನೀನು? ಕಲ್ಲೆಲ್ಲ ಹೊಡೆದಾಕ್ತೀನಿ, ಅದೆಲ್ಲ ಹೊಡೆದಾಕ್ಬಿಡ್ತೀನಿ. ಅದೇ ನೀವು ಕರೆಕ್ಟ್ ಆಗಿ ಮಾತಾಡ್ಲಿ, ನೀವು ಕರೆಕ್ಟ್ ಆಗಿ ಮಾತಾಡ್ತೀರಲ್ಲ, ಅವ್ರೆಲ್ಲ ಕರೆಕ್ಟ್ ಆಗಿ ಮಾತಾಡ್ತವ್ರಲ್ಲ, ಅವ್ರು ಕರೆಕ್ಟ್ ಆಗಿ ನೀವು ಕರೆಕ್ಟ್ ಆಗಿ ಮಾತಾಡಿದ್ರಲ್ಲ. ಇದ್ರೆ ಏನು ಬೇರೆ ರಾಜ್ಯದ ಭಾಷೆ ಇರ್ಬೋದಣ್ಣ? ಇರ್ಬೋದಾ? ನಾನು ಈ ದೇಶಕ್ಕೆ ಬೆಲೆ ಕೊಡ್ತೀನಿ ರೀ, ಈ ದೇಶಕ್ಕೆ ನಾನು ಬೆಲೆ ಕೊಡ್ತೀನಿ. ಬರಂಗಿಲ್ಲ, ಎಡೆ ಬರ್ಬೇಕು. ಮತ್ತೆ ನೋಡಿ, ಅವ್ರು ಕಾಯಿ ಬಂದ ಮಾತಾಡ್ತಾರೆ. ನಾನು ಬಂದಿದ್ದೀನಲ್ಲ, ಆಯ್ತು, ನಾನು ಬೆಲೆ ಕೊಡ್ತೀನಿ. ಸರಿ ಮಾಡಿದ್ದೀನಲ್ಲ ಬಿಡಿ. ಮಾತಾಡ್ಸಿಲ್ಲ ನಾನು ಯಾರು ಆ ಥರ ಮಾತಾಡ್ಬೋದು. ಆಯ್ತು, ಎಲ್ಲ ಆಗಿದೆ. ಆಯ್ತು ಅಣ್ಣ, ಮಾತಾಡ್ರಿ. ನಾನು ನೋಡ್ರಿ ಹೊಡೆದಾಕೋದೆ, ನಾನು ಏನು ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಗೌರವ ಕೊಟ್ಟು ಅವ್ರ ಗೌರವ ಅಣ್ಣ ಅಂತಾನೆ ಇವಾಗ ಪ್ರೀತಿ. ಅವ್ರು ಫಸ್ಟ್ ಅಣ್ಣ ಅಂತ ನಿಮ್ಮ ಫಸ್ಟ್ ಅಣ್ಣ ಮಾಡ್ತೀನಿ. ಅದು ಮಾತು ಕೊಟ್ಟರು, ಅಲ್ಲ ಮಾತು ಕೊಡ್ತೀನಿ ಪಾಪ. ಫೈನಲ್ ಆದ್ಮೇಲೆ ಅಣ್ಣ ಇಲ್ಲ ಇದೆ, ನಾನು ಅವ್ರ ಫ್ರೆಂಡ್ ಆಫ್ ನಮ್ಮ ಬ್ರದರ್ ಅಣ್ಣ ಅವ್ರು ಬಂದವ್ರೆ. ತೀರ್ಮಾನ ಆದ್ಮೇಲೆ ಲೈವ್ ನೀವು ಆಫ್